ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪನ್ನೀರ್ ಕಡಾಯಿ ಮಾಡೋದು ತೋರ್ಸಾಕತ್ತೇನೆ ರೀ. 2 ಟೊಮೆಟೊ, 2 ಉಳ್ಳಾಗಡ್ಡಿ, 3 ಡೊಣ್ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೇನಿ ರೀ. 2 ಟೊಮೆಟೊ ಪ್ಯೂರಿ ಮಾಡಿ ತಗೋಬೇಕು ರೀ. ಹಸಿ ಟೊಮೆಟೊನ ಪ್ಯೂರಿ ಮಾಡಿ ತಗೊಂಬಿಡಬೇಕು. ನೋಡಿರಿ, ಈ ಥರ ತಗೊಂಡು ಸೈಡಿಗೆ ಇಟ್ಟೇನಿ. ಒಂದು ಕಡಾಯಿ ಇಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕಾಕ್ತೀನಿ. ಎಣ್ಣೆ ಕಾದ್ಮೇಲೆ 100 ಗ್ರಾಮ್ ಪನ್ನೀರ್ ಐತ್ರಿ, ಅದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಕೆಂಪಾಗುವಂಗೆ ಹುರಿದು ತಗೋಬೇಕಾಗತ್ತೆ ರೀ. ನೋಡಿರಿ, ಈ ಥರ ಎಲ್ಲ ಎಣ್ಣೆ ಒಳಗೆ ಎಲ್ಲ ಸ್ವಲ್ಪ ಡೀಪ್ ಆಗುವಂಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಡೀಪ್ ಫ್ರೈ ಏನಿಲ್ಲ, ಹಂಗೆ ಶಾಲು ಫ್ರೈ ಮಾಡಿ ಇದನ್ನು ಪನ್ನೀರ ತಗೋಬೇಕು ರೀ. ಭಾಳ ಏನು ಹುರಿಯಾಕತ್ತೋದಿಲ್ಲ, ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಆಗುವಂಗೆ ಹುರ್ಕೊಂಡು ತಗೋಬೇಕಾಗ್ತೈತಿ. ನೋಡಿರಿ, ಈ ಥರ ಮಾಡೋದ್ರಿಂದ ಪನ್ನೀರ್ ಕಡಾಯಿ ಭಾರಿ ಟೇಸ್ಟ್ ಆಗ್ತೈತಿ. ಇದನ್ನು ಒಂದು ಹುರಿದಾಗ ಬೇರೆ ಪ್ಲೇಟ್ ಒಳಗೆ ತಕ್ಕೊಳಕ್ತೀನಿ. ಮತ್ತು ಅದು ಕಡಾಯಿ ಒಳಗೆ ಡೊಣ್ ಮೆಣಸಿನ್ಕಾಯಿ 3 ದಪ್ಪನ ಕಟ್ ಮಾಡೀನಿ. ಕಟ್ ಮಾಡಿನ ಹುರ್ಕೋಬೇಕು ರೀ. 3 ಡೊಣ್ ಮೆಣಸಿನ್ಕಾಯಿ ಅದಾವು. ಮತ್ತು 2 ಹಸಿ ಮೆಣಸಿನ್ಕಾಯಿ ಹಾಕಿ ಅದ್ರ ಒಟ್ಟಿಗಿನ ಉಳ್ಳಾಗಡ್ಡಿನೂ ಹಾಕಿ ಸ್ವಲ್ಪ ಹುರ್ಕೊಂಡು ತಗೋಬೇಕು ರೀ. ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಭಾರಿ ಚಲೋ ಆಗ್ತೈತಿ ಪನ್ನೀರ್ ಕಡಾಯಿ. ನೀವು ಈ ಥರ ಮಾಡಿ ನೋಡಿರಿ. ಇದು 4 ಜನಕ್ಕೆ ಆಗುವಷ್ಟು ಐತ್ರಿ ಆಗ್ತೈತಿ. ಇದು ಪನ್ನೀರ್ ಕಡಾಯಿ ರೊಟ್ಟಿ, ಚಪಾತಿ ಜೋಡಿ, ನಾನ್ ಜೋಡಿ ತಿನ್ನಕ್ಕಂತೂ ಭಾರಿ ಕಾಂಬಿನೇಷನ್, ಭಾರಿ ಟೇಸ್ಟ್ ಇರ್ತೈತಿ. ಅದನ್ನು ಒಂದು ಪ್ಲೇಟ್ ಒಳಗೆ ತಗೊಂಡೀನಿ ರೀ. ಮತ್ತು ಅದು ಕಡಾಯಿ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ. ಅದನ್ನು ಅದರೊಳಗೆ ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವು 3 ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿಟ್ಟೇನಿ. ಅದನ್ನು ಹಾಕಿ ಚಲೋ ತಂಗಿ ಫ್ರೈ ಆಗಬೇಕು ರೀ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿ ಇದ್ರೊಟ್ಟಿಗಿನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ರೀ. ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಟೇಸ್ಟ್ ಚಲೋ ಆಗ್ತೈತಿ. ನೋಡಿರಿ, ಈ ಥರ ಚಲೋ ತಂಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಎಲ್ಲ ಒಂದೊಂದು ಮಸಾಲೆ ಹಾಕೋದು ತೋರಿಸ್ತಾನೆ ನಿಮ್ಗೆ. ನೋಡಿರಿ, ಇನ್ನೂ ಸ್ವಲ್ಪ ಹುರಿಬೇಕು ರೀ. ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಟೊಮೆಟೊ ಒಳಗಿಂದ. ಇದು ಚಲೋ ಹುರಿದೈತಿ. ಈಗ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರ ಮತ್ತು ಅಚ್ಚ ಖಾರದ ಪುಡಿ ಒಂದು 3 ಸ್ಪೂನ್ ಹಾಕಿ ಎಲ್ಲ ಚಲೋ ತಂಗಿ ಮತ್ತು ಅದನ್ನು ತಿರುಗಾಡಬೇಕು ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೋಡಿರಿ, ಈ ಥರ ಎಲ್ಲ ಚಲೋ ತಂಗಿ ಅದು ಬೇಯಬೇಕು. ಬೆಂದ ಮೇಲೆ ಇದಕ್ಕೆ ಫ್ರೆಶ್ ಇರ್ತೈತಲ್ಲ ರೀ, ಹಾಲಿನ ಮೇಗಿನ ಫ್ರೆಶ್ ಕೆನೆ ಹಾಕಬೇಕು. ಒಂದು 3 ಸ್ಪೂನ ಮತ್ತು 1 ಸ್ಪೂನ್ ಈ ಸದ್ಯ ಕಡ್ಲೆ ಹಿಟ್ಟು ಹಾಕಬೇಕು. ಆ ಕಡ್ಲೆ ಹಿಟ್ಟನ್ನು ಅದರೊಳಗೆ ಚಲೋ ತಂಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಒಳಗೆಲ್ಲ ಕೂಡುವಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಕಡ್ಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಭಾಳ ಟೇಸ್ಟ್ ಆಗ್ತೈತಿ. ಅದಕ್ಕೆ ನಾ ಕಡ್ಲೆ ಹಿಟ್ಟು ಹಾಕಿ ಮಾಡಿ ತೋರ್ಸಾಕತ್ತೀನಿ. ನೋಡಿರಿ, ಎಷ್ಟು ಚಂದ ಅದ್ರ ಜೊತೆಗೆ ಎಲ್ಲ ಕಡ್ಲೆ ಹಿಟ್ಟೆಲ್ಲ ಮಿಕ್ಸ್ ಆಗೈತಿ. ಮಿಕ್ಸ್ ಆದಮೇಲೆ ಫ್ರೆಶ್ ಒಂದು 2 ಸ್ಪೂನ ಕೆನೆ ಹಾಕಬೇಕು ರೀ. ಹಾಲಿನ ಮೇಗಿನ ಕೆನೆ ಹಾಕೋದ್ರಿಂದ ಇದು ಪನ್ನೀರ್ ಕಡಾಯಿ ಭಾರಿ ಟೇಸ್ಟ್ ಆಗ್ತೈತಿ. ನೋಡಿರಿ, ಇದೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು. ಕೆನೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ನೀರು ಹಾಕಬೇಕು. ಮೊದಲು ನೀರು ಹಾಕಿ ಎಲ್ಲ ಚಲೋ ತಂಗೆ ತಿರುಗಾಡ್ಕೋಬೇಕು. ತಿರುಗಾಡಾದ್ಮೇಲೆ ಇದನ್ನು ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು ರೀ. ಇದನ್ನು ಕುದಿಯಕ್ಕೆ ಬಿಡಬೇಕು. ಇದನ್ನು ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಂದು ಸ್ವಲ್ಪ ಮ್ಯಾಲೆ ಮುಚ್ಚಿ ಕುದಿಸ್ಬೇಕು ರೀ. ಅದನ್ನು ಎಲ್ಲ ಚೆಂದಂಗೆ ಎಣ್ಣೆ ಬಿಡ್ತೈತಿ ಅದು ಒಗ್ಗರಣೆ ಒಳಗಿಂದ. ನೋಡಿರಿ, ಎಷ್ಟು ಚಂದ ಕುದಿಯಾಗ್ತೈತಿ. ಕುದ್ಮೇಲೆ ಫ್ರೈ ಮಾಡಿಟ್ಟಂಥ ಉಳ್ಳಾಗಡ್ಡಿ, ಡೊಣ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ತಿರುಗಾಡಬೇಕು ರೀ. ತಿರುಗಾಡಾದ್ಮೇಲೆ ಒಂದು ಟೊಮೆಟೊ ದಪ್ಪಂಗೆ ಹೋಳಿ ಇದ್ರಾಗನ ಹಾಕ್ಬೇಕು ರೀ. ಟೊಮೆಟೊನು 2 ಪ್ಯೂರಿ ಮಾಡಿರ್ತೀವಲ್ಲ, 1 ಟೊಮೆಟೊ ಮ್ಯಾಲೂ ಹಾಕ್ಬೇಕಾಗೈತಿ. ಪನ್ನೀರ್ ಹಾಕಿ ಎಲ್ಲ ತಿರುಗಾಡಿದ ಮೇಲೆ ಒಂದು ಟೊಮೆಟೊ ದಪ್ಪನ ಕಟ್ ಮಾಡಿ ಇಟ್ಟೇನಿ. ಅದನ್ನು ಇದ್ರಾಗ ಹಾಕಿ ನೀರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕ್ಕೋಬೇಕಾಗೈತಿ. ಭಾಳ ತಿಳು ಮಾಡಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಸ್ವಲ್ಪ ನೀರು ಹಾಕಿ
ಇದನ್ನು ಒಂದು 2 ನಿಮಿಷ ಕುದಿಯಾಕೆ ಬಿಡ್ಬೇಕು ರೀ. ಕುದ್ದಾದ್ಮೇಲೆ ನೋಡಿರಿ ಈ ಥರ ಪನ್ನೀರ ಎಲ್ಲ ಚಲೋ ತಂಗೆ ಪನ್ನೀರ ಡೊಣ್ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಬೆಂದಿರ್ತೈತಿ. ಪನ್ನೀರ್ ಕಡಾಯಿ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಹೊಸವಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಕುದ್ದಾದ್ಮೇಲೆ 1 ಸ್ಪೂನ್ ಬೆಣ್ಣೆ ಮತ್ತು ಕಸೂರಿ ಮೆಂತಿ ಹಾಕಿ ಎಲ್ಲ ಚಲೋ ತಂಗೆ ಕೈ ಆಡಿಸ್ಬೇಕು ರೀ. ಅದನ್ನು ಚಮಚೆಲೆಲ್ಲ ಚಲೋ ತಂಗೆ ಕೆಳಗೆ ಮೇಲೆ ಮಾಡಿ ರೆಡಿ ಆಗೈತೆ ರೀ. ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾನು ನೋಡಿರಿ ಎಷ್ಟು ಚೆಂದ ಆಗೈತಿ ಪನ್ನೀರ್ ಕಡಾಯಿ. ನೀವು ಈ ಥರ ಮಾಡಿ ನೋಡಿರಿ, ಹೆಂಗಾಗೈತೆ ಕಮೆಂಟ್ ಒಳಗೆ ಹೇಳ್ರಿ. ಯಾರೆಲ್ಲ ಹೊಸವಾಗಿ ನೋಡಾಕ್ತಾರಲ್ಲ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ರೆಡಿ ಆಗೈತಿ ರೊಟ್ಟಿ ಚಪಾತಿ ಜೋಡಿ ತಿನ್ನಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.